ಮತ್ತು ಇನ್ನೊಂದು ಮಾತನ್ನು ನಾಗಲಿಂಗತಿಗಳು ಹೇಳೋಗಿದ್ರಂತೆ ಸಿದ್ಧಾರ್ಡ್ರಿಗೆ. ಆ ಸಮಯಕ್ಕೆ ಸಿದ್ಧಾರ್ಡ್ರೆ, ಈ ನಿಮ್ಮ ದೇಹ ಇದಲ್ಲ ಒಂದು ದಿವಸ ಉರುಳು ಹೋಗ್ತದ್ರಿಪ್ಪ, ಇದೇ ಹುಬ್ಬಳ್ಳಿ ಒಳಗೆ ಉರುಳಿ ಹೋಗ್ತದ. ನಿಮಗೆ ಮ್ಯಾಲೆ ಎತ್ತಿ ಮೆರತಕ್ಕಂಥ ಈ ಹುಬ್ಬಳ್ಳಿ ಜನನೇ ನಿಮಗೆ ಉರುಳಿಸ್ತಾರಪ್ಪ. ಒಂದು ದಿವಸ ನಿಮ್ಗೆ ಕಷ್ಟ ಬರ್ತದ, ಇದೇ ಹುಬ್ಬಳ್ಳಿ ಒಳಗೆ ನಿಮ್ಮ ಜೀವ ಹೋಗ್ತದ, ಉರುಳಿ ಬೀಳ್ತೀರಿ ಅಂತ ಅಂದ್ಬಿಟ್ರು. ಸಿದ್ಧಾರ್ಡ್ರ ಕೊನೆ ಗಳಿಗೆಯಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ಬಂದೇ ಬರುತ್ತವೆ ಅಂತ ನಾಗಲಿಂಗ ಸ್ವಾಮಿಗಳಿಗೆ ಮುಂಚೆನೇ ತಿಳಿದಿತ್ತಂತ ಅನಿಸ್ತದೆ. ಅವರೇ ಆವಾಗ ಹೇಳಿದ್ರು ಅಂತ ಮಲ್ಲಿಕಾರ್ಜುನ ಸಿಂದಗಿಯವರು ಬರೆದಂಥ ಸಿದ್ಧಾರ್ಡ್ರ ಚರಿತ್ರೆಯಲ್ಲಿ ಇದು ಉಲ್ಲೇಖವಾಗಿದೆ. ಇದೇ ಪ್ರಕಾರವಾಗಿ ಸಿದ್ಧಾರ್ಡ್ರ ಕೊನೆಗಳಿಗೆಯಲ್ಲಿ ಬಹಳಷ್ಟು ಕಷ್ಟಗಳು ಕೂಡ ಆಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಸಿದ್ಧಾರ್ಡ್ರ ಕೊನೆಗಳಿಗೆಯಲ್ಲಿ ಯಾವ ರೀತಿ ಕಷ್ಟಗಳು ಅನುಭವಿಸಿದ್ರು, ಕೋರ್ಟ್ ಮೆಟ್ಟಿಲು ಹೇಳಿದ್ರು, ಅದೆಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಹೀಗೆ ಸಿದ್ಧಾರ್ಡ್ರ ಜೀವನದಲ್ಲಿ ಯಾತ್ರೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಮಹಾತ್ಮರ ದರ್ಶನವಾಗ್ತದೆ. ಪ್ರತಿಯೊಂದು ಮಹಾತ್ಮರ ದರ್ಶನವಾದಾಗ ಒಂದೊಂದು ಪವಾಡ ನಡೆಯುತ್ತದೆ, ಒಂದೊಂದು ಜೀವನದ ಅರ್ಥ ತಿಳಿಯುತ್ತದೆ. ಹೇಗೆ ಜಡಿಸಿದ್ದೇಶ್ವರರು ಭೇಟಿಯಾದರು, ಗರಗದ ಮಡಿವಾಳಪ್ಪನವರು ಭೇಟಿಯಾದರು, ನಾಗಲಿಂಗ ಅವಧೂತರು ಭೇಟಿಯಾದರು. ಎಲ್ಲರೂ ಭೇಟಿಯಾದಾಗ ಒಂದೊಂದು ಆಧ್ಯಾತ್ಮಿಕ ಸಂದೇಶವನ್ನು ಸಿದ್ಧಾರ್ಡ್ರು ಹೇಳ್ತಾ ಇದ್ರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿದ್ಧಾರ್ಡ್ರ ಚರಿತ್ರೆ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಸಿದ್ಧಾರ್ಡ್ರ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಭೇಟಿ ಕೊಟ್ಟು ಎಲ್ಲವನ್ನು ನೋಡಿ. ನಿಮ್ಮ ಬೆಂಬಲ ಇರಲಿ, ಪ್ರೋತ್ಸಾಹ ಇರಲಿ. ಹಾಗೆ ಸಿದ್ಧಾರ್ಡ್ರ ಈ ಚರಿತ್ರೆಯಿಂದ ತಮಗೇನು ಅನ್ನಿಸ್ತು ಅದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣ.